ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ UPSCಯಲ್ಲಿ ಖಾಲಿ ಇರುವ ವಿವಿಧ ರೀತಿಯ ನೇಮಕಾತಿಯನ್ನು ಕಾಲ್ಫಾರ್ ಮಾಡಿದ್ದು. ಅಂದರೆ IAS, IPS, IFS ಅಖಿಲ ಭಾರತೀಯ ಸೇವೆಗಳನ್ನು ನೇಮಕಾತಿಯನ್ನು ಕರೆದಿದ್ದು. ನೋಡಿರಿ, ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, 4/2/2026 ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 24/2/2026 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ನೋಡಿರಿ, ಅಫಿಷಿಯಲ್ ವೆಬ್ಸೈಟ್ ಆದ www.upsc.government.in ಹೋಗಿ ನಿಮ್ಮ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ನೋಡಿರಿ, ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂತ ನೋಡೋಣ. ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, UPSCಯಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಕಾಲ್ಫಾರ್ಮ್ ಆಗೈತೆ ಅಂದರೆ ಈಗ ನೋಡಿರಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ ಅಂದರೆ IAS ಮತ್ತು ಇಂಡಿಯನ್ ಫಾರಿನ್ ಸರ್ವಿಸ IFS, ಇನ್ನು IPS ಇಂಡಿಯನ್ ಪೊಲೀಸ್ ಸರ್ವಿಸ. ಅದೇ ರೀತಿ 4ನೇದಾಗಿ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟೆಂಟ್ಸ್ ಸರ್ವಿಸ್ ಗ್ರೂಪ್ ಎ ಹುದ್ದೆ ಐತಿ. ಇಂಡಿಯನ್ ಸಿವಿಲ್ ಅಕೌಂಟ್ಸ್ ಸರ್ವಿಸ್ ಗ್ರೂಪ್ ಎ, ಇನ್ನು ಇಂಡಿಯನ್ ಕಾರ್ಪೊರೇಟ್ ಲಾ ಸರ್ವಿಸ, ಇನ್ನು ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸ. ವಿವಿಧ ರೀತಿಯ ವೇಕೆನ್ಸಿಗಳು UPSC ಖಾಲಿ ಇದ್ದದ್ದು ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗ್ತದೆ. ನೋಡಿರಿ, ಟೋಟಲಾಗಿ 933 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇದರಲ್ಲಿ 33 ವೇಕೆನ್ಸಿಗಳು PWBD ಅಭ್ಯರ್ಥಿಗಳಿಗೆ ಮೀಸಲೈತಿ. ಅದೇ ರೀತಿ 7 ವೇಕೆನ್ಸಿಗಳು ಬ್ಲೈಂಡ್ ಆ್ಯಂಡ್ ಲೋ ವಿಷನನ್ನು ಅಂದರೆ ಅಂಧ ಅಭ್ಯರ್ಥಿಗಳಿಗೆ ಮೀಸಲಿಡಲಾಗೈತಿ. ಇನ್ನು 11 ವೇಕೆನ್ಸಿಗಳನ್ನು ಕಿವುಡ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿದ್ದು. ಅದೇ ರೀತಿ 8 ವೇಕೆನ್ಸಿಯನ್ನು ಲೋಕೋಮೋಟರ್ ಡಿಸಬಿಲಿಟಿ ಇನ್ಕ್ಲೂಡಿಂಗ್ ಸೆರೆಬ್ರಮ್ ಪ್ಲೇಸಿ ಅಂತೇಳಿ ಅಭ್ಯರ್ಥಿಗೆ ಮೀಸಲೈತಿ. ಅದೇ ರೀತಿ 7 ವೇಕೆನ್ಸಿ ಮಲ್ಟಿ ಡಿಸಬಿಲಿಟೀಸ್ ಅಭ್ಯರ್ಥಿಗೆ ಮೀಸಲಿಡೈತಿ. ಅಂದರೆ ಟೋಟಲಾಗಿ ನೋಡಿರಿ 933 ಹುದ್ದೆಗಳು ಖಾಲಿ ಅದಾವ. ನೋಡಿರಿ, ಎಕ್ಸಾಮ್ ಆಲ್ ಇಂಡಿಯಾದಲ್ಲಿ ಇರ್ತದೆ. ಅದೇ ರೀತಿ ನೀವು ಕರ್ನಾಟಕದವ್ರಿಗಿದ್ರೆ ಬೆಂಗಳೂರನ್ನು ಎಕ್ಸಾಮ್ ಸೆಂಟ್ರಾಗೆ ಸೆಲೆಕ್ಟ್ ಮಾಡ್ಕೋಬೋದು. ನೋಡಿರಿ, ಎಕ್ಸಾಮ್ ಸೆಂಟ್ರ ಬೆಂಗಳೂರನ್ನು ನೀಡಿದ್ದಾರೆ. ನೋಡಿರಿ, ಅಭ್ಯರ್ಥಿಗಳಿಗೆ ಏಜ್ ಲಿಮಿಟ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಮಿನಿಮಮ್ 21 ವರ್ಷದ ಮೇಲ್ಪಟ್ಟು ಮತ್ತು 32 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಡಿಗ್ರಿ 5th ಸೆಮ್ ಇದ್ದರೂ ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೋಡಿರಿ, ಯಾವ ರೀತಿ ಅಂದ್ರೆ ಕ್ಯಾಟಗರಿ ವೈಸ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸನ್ಸ್ ಐತಿ. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ಸನ್ನು ಅಪ್ಲೈ ಮಾಡಲಾಗಿದೆ. ಇನ್ನು ಅಭ್ಯರ್ಥಿಗಳಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ನೋಡಿರಿ, ಅಭ್ಯರ್ಥಿಯ ಡಿಗ್ರಿ ಯಾವುದೇ ಡಿಗ್ರಿ ಆಗಲಿ ಅಭ್ಯರ್ಥಿ ಪಾಸ್ ಆಗಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, BA ಆಗಿರ್ಬೋದು, BCom ಮತ್ತು BSc ವಿವಿಧ ರೀತಿಯ ಪದವಿಯನ್ನು ಹೊಂದಿದ್ರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎಷ್ಟು ಅಟೆಂಪ್ಟನ್ನು ಕ್ಯಾಟಗರಿ ವೈಸ್ ಹಂಚಿಕೆ ಮಾಡಲಾಗಿದೆ ಅಂತ ನೋಡಿರಿ ಎಷ್ಟು ಅಟೆಂಪ್ಟ್ ನೀವು ಮಾಡ್ಬೋದು ಅಂದರೆ SC ST ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಏಜ್ ಆಗುವವರೆಗೂ ಅಂದರೆ ನಿಗದಿತ ಏಜ್ ಆಗುವವರೆಗೂ ನೀವು ಅಟೆಂಪ್ಟನ್ನು ಮಾಡ್ಬೋದು. ಅದೇ ರೀತಿ OBC ಅಭ್ಯರ್ಥಿಗಳಿಗೆ 9 ಅಟೆಂಪ್ಟ್ಸ್ ಇರ್ತಾವೆ. 9 ವರ್ಷ GL ಜನರಲ್ಲೇ ಬರ್ತೈತಿ, EWS ಇರುತ್ತೆ. ಮತ್ತು OBC ಕ್ಯಾಂಡಿಡೇಟ್ಗೆ 9 ವರ್ಷ 9 ಅಟೆಂಪ್ಟನ್ನು ಕೊಟ್ಟರೆ SC ST ಅಭ್ಯರ್ಥಿಗಳಿಗೆ ಅಂದರೆ PWBD ಅಭ್ಯರ್ಥಿಗಳಿಗೆ ಅನ್ಲಿಮಿಟೆಡ್ ಅಟೆಂಪ್ಟ್ಸನ್ನು ನೀಡಿರ್ತಾರೆ. ನೋಡಿರಿ, ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಮತ್ತು ಯಾರಿಗೆ ಐತೆ ಅಂದ್ರೆ ನೋಡಿರಿ, SC ST ಫಿಮೇಲ್ ಕ್ಯಾಂಡಿಡೇಟ ಮತ್ತು PWBD ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಉಳಿದ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಅಪ್ಲಿಕೇಶನ್ ಫೀ 100 ರೂಪಾಯಿ ಇರ್ತದೆ. ನೋಡಿರಿ, ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲಿ ಪೇಡ್ ಮಾಡಬೇಕು. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮ್ ಅಂತ ಇರ್ತೈತಿ, 2ನೇದು ಮೇನ್ ಎಕ್ಸಾಮ್ ಅಂತ ಇರುತ್ತೆ, ಮತ್ತು 3ನೇದಾಗಿ ಇಂಟರ್ವ್ಯೂ ಮೂಲಕ ಅಭ್ಯರ್ಥಿಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳಾಗ್ತದೆ. ನೋಡಿರಿ, ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಮೊದಲನೇದಾಗಿ 200 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ. ಇದು ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಆಗಿದ್ದು ಮತ್ತು ಎಕ್ಸಾಮ್ ನೋಡಿರಿ ಹಿಂದಿ
ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರ್ತದೆ. ಮತ್ತು ಮೇನ್ ಎಕ್ಸಾಮ್ನಲ್ಲಿ ನೀವು ಸೆಲೆಕ್ಟ್ ಮಾಡಿದ ಸಬ್ಜೆಕ್ಟಲ್ಲಿ ಮೇನ್ಸ್ ಎಕ್ಸಾಮನ್ನು ಬರಿಬೋದು. ಆದರೆ ಪ್ರಿಲಿಮ್ಸರಿ ಎಕ್ಸಾಮ್ಗೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತ್ರ ಬರಿಬೋದಾಗಿರ್ತದೆ. ಇನ್ನು ಅದೇ ರೀತಿ ಪ್ರಿಲಿಮಿನರಿ ಎಕ್ಸಾಮ್ನಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಮೇನ್ಸ್ ಎಕ್ಸಾಮ್ ನಡೆಸ್ತಾರೆ. ಇದರಲ್ಲಿ ಪಾರ್ಟ್ ವೈಸ ಬೇರೆ ಬೇರೆ ರೀತಿಯ ಸಬ್ಜೆಕ್ಟನ್ನು ಒಳಗೊಂಡ ಎಕ್ಸಾಮ ನಡೆಸ್ತಾರೆ. ನೋಡಿರಿ, ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಯಾವ ರೀತಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ತೀರಿ ಲ್ಯಾಂಗ್ವೇಜಲ್ಲಿ ನಿಮಗೆ ಎಕ್ಸಾಮನ್ನು ನಡೆಸ್ತಾರೆ. ನೋಡಿರಿ, ಮೊದಲೇದಾಗಿ ಪೇಪರ್ 1ನಲ್ಲಿ 300 ಮಾರ್ಕ್ಸಿಗೆ ಇರ್ತಾ. ಅದೇ ರೀತಿ ಪೇಪರ್ ಬಿ ಒಳಗೆ 300 ಮಾರ್ಕ್ಸ. ಇನ್ನು ಪೇಪರ್ 2 ಕಂಟಿನ್ಯೂ ಫಾರ್ ಮೆರಿಟ್ ಲಿಸ್ಟ್ಗೆ ಪೇಪರ್ 1 ಎಸ್ ಎ ಒಳಗೆ 250 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಒಳಗೆ ಜನರಲ್ ಸ್ಟಡೀಸ್ ಇರ್ತಿ, ಇದು 250 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಪೇಪರ್ 3 ಒಳಗೆ ನೋಡಿರಿ ಜನರಲ್ ಸ್ಟಡೀಸ್ ಅಂತ ಅಂದರೆ ಗವರ್ನರ್ಸ, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಫಾರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಇರ್ತೈತಿ, ಇದು 250 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಜನರಲ್ ಸ್ಟಡಿ 3 ಒಳಗೆ ನೋಡಿರಿ ಟೆಕ್ನಾಲಜಿ ಬಗ್ಗೆ ಇರ್ತೈತಿ, ಎಕನಾಮಿಕ್ಸ್ ಡೆವಲಪ್ಮೆಂಟ್ ಬಗ್ಗೆ, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ, ಸೆಕ್ಯೂರಿಟಿ ಆ್ಯಂಡ್ ಡಿಸ್ಟರ್ಬೆನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ 250 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಅದೇ ರೀತಿ ಪೇಪರ್ 5 ಒಳಗೆ ಜನರಲ್ ಸ್ಟಡೀಸ್ 4 ನೋಡಿರಿ ಎಥಿಕ್ಸ, ಇಂಟರ್ಗೇಟಿವ್ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಇರ್ತಿ, ಇದು 250 ಮಾರ್ಕ್ಸ. ಇನ್ನು ಪೇಪರ್ 6 ಒಳಗೆ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 1 ಇರುತ್ತೆ, ಅದು 250 ಮಾರ್ಕ್ಸ. ಇನ್ನು ಪೇಪರ್ 7 ಒಳಗೆ ನೋಡಿರಿ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 2 ಇರುತ್ತೆ, ಅದು 250 ಮಾರ್ಕ್ಸ. ಅಂದರೆ ಟೋಟಲಾಗಿ ಮೇನ್ಸ್ ಎಕ್ಸಾಮ್ ನೀವು 10,750 ಮಾರ್ಕ್ಸಿಗೆ ಎಕ್ಸಾಮ ಮೇನ್ಸನ್ನು ಬರೀಬೇಕಾಗಿರ್ತದೆ. ಮತ್ತು ಇನ್ನು ಪರ್ಸ್ನಾಲಿಟಿ ಟೆಸ್ಟ್ ಅಂತೇಳಿ 275 ಮಾರ್ಕ್ಸಿಗೆ ಇರುತ್ತೆ. ನೀವು ಟೋಟಲಾಗಿ ನೋಡೋದಾದರೆ 2025 ಮಾರ್ಕ್ಸಿಗೆ ನೀವು ಎಕ್ಸಾಮನ್ನು ಬರೀಬೇಕಾಗಿರ್ತದೆ. ನೋಡಿರಿ, ಪ್ರಿಲಿಮ್ಸ್ ಆದಮೇಲೆ ಮೇನ್ಸನ್ನು ಎಕ್ಸಾಮ್ ಪಾಸಾದ ಅಭ್ಯರ್ಥಿಗಳಿಗೆ ಕೊನೆಯದಾಗಿ ಇಂಟರ್ವ್ಯೂ ಅಥವಾ ಪರ್ಸ್ನಾಲಿಟಿ ಟೆಸ್ಟ್ ಅಂತೇಳಿ ನಡೆಸ್ತಾರೆ. ಇದರಲ್ಲಿ ಸೆಲೆಕ್ಟ್ ಆದ ಅಭ್ಯರ್ಥಿಗಳನ್ನ ಮೆರಿಟ್ ಲಿಸ್ಟ್ ಮೂಲಕ ಸೆಲೆಕ್ಷನನ್ನು ಮಾಡ್ಕೊಳ್ಳಾಗ್ತದೆ. ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ನೋಡಿರಿ 2 ತಾಸಿನ ಎಕ್ಸಾಮ್ ಆಗಿರ್ತದೆ. ಇದು ನೋಡಿರಿ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮ ಮತ್ತು ಮೇನ್ಸ್ ಎಕ್ಸಾಮ ನೀವು ಕರ್ನಾಟಕದವ್ರಿಗಿದ್ದರೆ ಕನ್ನಡದಾಗ ಕೂಡ ಮೇನ್ಸ್ ಎಕ್ಸಾಮನ್ನೇ ಬರಿಬೋದು. ಆದರೆ ಪ್ರಿಲಿಮ್ಸ್ ಎಕ್ಸಾಮನ್ನು ಬರೆಯೋಕ್ಕಾಗಲ್ಲ, ಯಾಕಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇರ್ತದೆ. ನೋಡಿರಿ, ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದು. ನೋಡಿರಿ, ಕೊನೆಯ ದಿನಾಂಕ ಬಂದುಬಿಟ್ಟು 24/2/2026 ಕೊನೆಯ ದಿನಾಂಕ ಇರ್ತದೆ. ಮತ್ತು ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ಅದು SC ST ಫಿಮೇಲ್ ಕ್ಯಾಂಡಿಡೇಟ್ ಮತ್ತು PW ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.